ನನಗೆ ಯಾಕೋ ಮನಸ್ಸು ಅದೇನೋ ಹೇಳ್ತಾರೆ, ದುರ್ದೈವ ಕೆಟ್ಟಾಗ ದೇವಸ್ಥಾನಕ್ಕೆ ಹೋದಿರು ಸಹಿತ ಅವನದೇ ಅಲ್ಲವಾ MLA ಮಾತು ಒಳ್ಟಾಗಿದ್ದ ಮನಸ್ಸು ತುಂಬಾನೇ ಒಳ್ಳೆದವ. ಅವ್ರು ಕರ್ಕೊಂಡು ಹೋಗಿ ಶಿಫಾರಸ್ಸಿನ ಪತ್ರನ ಬರ್ಸ್ಕೊಟ್ಬಿಟ್ರು. ಮಗಳಿಗೆ ಸೀಟ್ ಸಿಕ್ಕಿತ್ತು. ಈಗ ನಾನು ಏನಾದರೂ ಹೇಳಿದ್ರೆ ನಿನ್ನ ಹಾರ್ಟ್ಗೆ ತೊಂದರೆ. ನಿನಗೊಂದು ಸಂತೋಷದ ವಿಷಯ ಹೇಳ್ತೀನಿ. ಮೊದಲು ಆ ಸಂತೋಷದ ವಿಷಯ ಕೇಳಿ. ನನಗೆ ಯಾವ ಇನ್ಫ್ಲೂಯೆನ್ಸ್ ಇಲ್ಲದೆ MBBS ಸೀಟು ಸಿಕ್ಬಿಟ್ಟ. ನೀನ್ ಜೀವನದಲ್ಲಿ ಯಾವತ್ತೂ ಸೋಲಿಲ್ಲ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ನಾನು ಅವತ್ತೇ ಹೇಳಿಲ್ವಾ, ನಮ್ಮ MLA ಅವರು ತುಂಬಾ ಒಳ್ಳೆ ಮನುಷ್ಯನ, ನಮ್ಮವರಿಗೆ ಯಾವತ್ತೂ ಕೈ ಕೊಡಲ್ಲ ಅಂತ ನನ್ಗೆ ಚೆನ್ನಾಗಿ ಗೊತ್ತವ. ಇದಕ್ಕಿಂತ ಮುಂದೆ ಇನ್ ಏನವ ಬೇಕು? ನೀನ ನಂಬಿಕೆಯ ಪ್ರತಿಫಲವಾಗಿ ಇನ್ನೊಂದು ವಿಷಯವನ್ನು ನೀನು ಮುಂದೆ ಹೇಳಬೇಕಲ್ಲ. ಈಗ ನಿನಗೆ ಸಂತೋಷದ ವಿಷಯ ಹೇಳಬೇಕು. ಇನ್ನೊಂದು ವಿಷಯವನ್ನ ಕೇಳಿದ ಮೇಲೆ ನಿನಗೇನಾಗುತ್ತೋ ಗೊತ್ತಿಲ್ಲ. ಅಪ್ಪ ಶಿಫಾರಸು ಪತ್ರ ಕೊಟ್ಟರು, MBBS ಸ್ಥಾನ ಸಿಕ್ತು. ಅದರ ಜೊತೆ ನನಗೆ ಸಿಕ್ಕಿದ್ದು ಶೀಲಗಳನ್ನು ಬಂದ ತಲುಪಿದ ಸ್ಥಾನ. ಮುಂಜಿನ ಹೂವಾಯ್ತು, ಮದುವೆ ಮಾಡಿ ಸುಖವಾಗಿರೋ ತಂದೆ ಹೋಗಿ ಕಾಮಗಳ ಕೈಲಿ ಕೊಟ್ಟಲ್ಲ, ಅಥವಾ ತಪ್ಪು. ಬದುಕೆ ಹಾಳಾಯಿತು, ಬದುಕೆ ಹಾಳಾಯಿತು, ಹೊರಳಿದ ಆಸೆ. ನಾನು ಸುಮ್ಮನೆ ಬಿಡಲ್ಲ. ನನ್ನ ಮಗಳ ಶೀಲನ ಹಾಳು ಮಾಡಿಲ್ಲ. ನೀನೆಲ್ಲ ನಾನು ಬಿಡಲ್ಲ. ನೀನೇನು ಮಾಡ್ತೀಯಪ್ಪ? ನೀನೇನು ಮಾಡಬೇಡ. ನಾನು